ನಮಸ್ಕಾರ. ಈಗ ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿರೋ ನನ್ನ ಹಳ್ಳಿ ವಿಡಿಯೋಸ್ನ ನೀವು ನೋಡಿರ್ಬೋದು. ನಾನು ಇಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ನ ಮತ್ತು ಇಕೋ ಫ್ರೆಂಡ್ಲಿ ಲಿವಿಂಗ್ನ ನಾನು ಪ್ರಮೋಟ್ ಮಾಡ್ತೀನಿ ನನ್ನ ವಿಡಿಯೋಸಲ್ಲಿ. ಮತ್ತು ಈಗ ಈ ವಿಡಿಯೋದಲ್ಲಿ ಅರ್ಬನ್ ಸಿಟಿ ಲೈಫಲ್ಲಿ ಸ್ಮಾಲ್ ಪ್ಲೇಸಲ್ಲಿ ನಾನು ಯಾವ ಥರ ನಂದು ವೆಜಿಟೇಬಲ್ ಗಾರ್ಡನ್ಸನ್ನು ನಾವು ನಮ್ಮ ಮನೆಯಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತೇಳಿ ಅದೇ ಒಂದು ಟೂರನ್ನು ಕೊಡೋರಿದ್ದೀವಿ. ಸೊ ಈ ಟೂರ್ ಕೊಡೋ ಉದ್ದೇಶ ಏನಂದರೆ, ನೀವು ಕೂಡ ಸಪೋಸ್ ನಿಮ್ಮ ಮನೆಯಲ್ಲಿ ಸ್ಮಾಲ್ ಪ್ಲೇಸ್ ಅವೈಲೇಬಲ್ ಇತ್ತಂದರೆ ವೆಜಿಟೇಬಲ್ ಗಾರ್ಡನಿಂಗ್ನ ನೀವು ಮಾಡಿಕೊಂಡು ಬಾಲ್ಕನಿ ಗಾರ್ಡನಿಂಗ್ನ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿಗೆ ಆರ್ಗ್ಯಾನಿಕ್ ಫುಡ್ಡನ್ನು ನೀವು ಕೊಡ್ಬೋದು. ಸೊ ಈಗ ಯಾವ ಥರ ಇದೆ ಅಂತೇಳಿ ನೋಡೋಣ. ಈ ಥರ ವಿಡಿಯೋಸನ್ನು ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಮಸ್ಕಾರ. ಬನ್ನಿ. ಸೊ ಇದು ನಮ್ಮ ಇಕೋ ಫ್ರೆಂಡ್ಲಿ ಬಾಲ್ಕನಿ ಗಾರ್ಡನ್. ಇದರಲ್ಲಿ ನೋಡಿ, ಸ್ಮಾಲ್ ಪಾಟಲ್ಲಿ ನಾನು ಎಲ್ಲ ಥರದ ವೆಜಿಟೇಬಲ್ಸ್ನ ಗ್ರೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಮುಲ್ಲಂಗಿ ಇದೆ, ಇದು ಪಾಲಕ್ ಇದೆ, ಇದರಲ್ಲಿ ಮೆಣಸಿನ್ಕಾಯಿನ ಹಾಕಿದ್ದೀವಿ, ಟಮ್ಯಾಟೋಸ್ ಇದೆ, ಎಲ್ಲ ಥರದ ಟಮ್ಯಾಟೋಸ್ ಮತ್ತು ಮೆಣಸಿನ್ಕಾಯಿಯನ್ನು ಗಿಡಗಳನ್ನು ಎಲ್ಲ ಇಲ್ಲಿ ಹಾಕಿದ್ದೀವಿ. ಸೊ ಟ್ರೈ ಮಾಡೋಕ್ಕೆ ಯಾವ ಥರ ಗ್ರೋ ಆಗುತ್ತೆ ಅಂಥೇಳಿ ನಾವು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ವಿ. ನೋಡಿ, ಚೆರಿ ಟಮ್ಯಾಟೋಸ್ ಇದೆ. ಸೊ ಈ ಥರ ಎಲ್ಲ ಇದೆ. ಇದು ಒಂದು ಬಾಲ್ಕನಿಯಲ್ಲಿ ಇಷ್ಟು ಪಾಟ್ಸ್ನ ಇಟ್ಟು ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಬಾಲ್ಕನಿ ಇದೆ. ಆ ಬಾಲ್ಕನಿದು ನಿಮಗೆ ನಾನು ತೋರಿಸ್ತೀನಿ ನೋಡಿ. ಇಲ್ಲೂ ಇದೆ. ಇಲ್ಲಿ ಒಂದು ತೆಂಗಿನಕಾಯಿ ಗಿಡ ಇದೆ, ಅದು ನಮ್ಮ ಪೂಜೆ ಮಾಡೋ ಟೈಮಲ್ಲಿ ಹತ್ತಿತ್ತು, ಅದನ್ನು ಇಟ್ಟಿದ್ದೀವಿ. ಪುದೀನ ಇದೆ ಮತ್ತು ಕರಿಬೇವು ಸೊಪ್ಪಿದೆ. ಇಲ್ಲಿನೂ ಸ್ವಲ್ಪ ಟೊಮ್ಯಾಟೊ ಇದೆ. ಕೊತ್ತಂಬರಿ ನೋಡಿ ಆಲ್ಮೋಸ್ಟ್ ಬಂದಿದೆ, ಈಗ 2-3 ಸರ್ತಿ ಹಾರ್ವೆಸ್ಟ್ ಮಾಡಿದ್ದೀವಿ ಇದನ್ನು. ಸೊ ಇದು ಬೀನ್ಸ್ ಇದೆ, ಇಲ್ಲಿ ಕೊತ್ತಂಬರಿ, ಇದು ನೋಡಿ ಮೆಂತ್ಯ ಪಲ್ಯ. ಈಗ ರೀಸೆಂಟಾಗಿ ನೋಡಿರ್ಬೋದು, ಇದ್ರದ್ದು ನಾನು ವಿಡಿಯೋ ಹಾಕಿದ್ದೆ. ಹಾರ್ಡ್ಲಿ ಇನ್ನೊಂದು ವೀಕ್ದಲ್ಲಿ ಇದನ್ನು ಹಾರ್ವೆಸ್ಟಿಂಗಿಗೆ ಬರುತ್ತೆ. ಈಗ ಇನ್ನೊಂದು ಸ್ವಲ್ಪ ಪಾಟ್ಸಲ್ಲಿ ಕೊತ್ತಂಬರಿ ಅದನ್ನೆಲ್ಲ ಹಾಕಿದ್ದೀವಿ. ಅದು ಈಗ ಬಂದಮೇಲೆ ಇನ್ನು ಫ್ಯೂಚರಲ್ಲಿ ಇದನ್ನು ವಿಡಿಯೋ ಹಾಕ್ತೀವಿ. ವಿಡಿಯೋ ಚೆನ್ನಾಗಿ ಅನಿಸಿ ಲೈಕ್ ಮಾಡಿ.